ಇಲ್ಲಿವರೆಗೂ ನನಗೂ ಅವಳಿಗೂ ಅಷ್ಟಕ್ಕಷ್ಟೇನೆ. ಹಗ್ಲಗನ್ಸು ಕಾಣೋದ್ರಲ್ಲಿ ಇಬ್ರು ನಿಸ್ಸೇಮ್ರು. ಏನಾದ್ರೂ ಮಾಡ್ಕೊಳ್ಳಿ, ಈ ದುರ್ಗಾ ಮದುವೆ ಆಗಿ ನನ್ನ ಕೈಗೆ ದುಡ್ಡು ಬಂದ್ರೆ ಸಾಕು ಅಷ್ಟೇ. ದುರ್ಗಾ ಪ್ಲೀಸ್, ಈಗ್ಲಾದ್ರೂ ಆಚೆ ಬಾ. ನಿನ್ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ನಿನ್ ಬದುಕಿನ ಪ್ರಶ್ನೆ. ಚಿಕ್ಕಪ್ಪ, ಅಮ್ಮ ಅಂತೂ ಇಲ್ಲ, ಅಕ್ಕನೂ ಇಲ್ಲ. ಅಪ್ಪ ಮದ್ವೆಗೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅಪ್ಪನೂ ಬರಲ್ವಾ? ಅಪ್ಪ ಮದ್ವೆಗೆ ಬಂದು ಅವ್ರ ಕೈಯಿಂದ ಮಂಗಳಾಕ್ಷತೆನ ನನ್ನ ತಲೆಗೆ ಹಾಕಿದ್ರೆ ನನಗೇನೋ ಒಂದು ಸಮಾಧಾನ. ನಿನ್ನ ಭಾವನೆ ನನಗೆ ಅರ್ಥವಾಗತ್ತೆ ಕಣಮ್ಮ. ನಿಮ್ಮಪ್ಪ ಬಂದು ಮಾಡೋದೇನಿದೆ? ಬಂದು ಯಾರಿಗೂ ಏನು ಅರ್ಥ ಆಗದೆ ಇರೋ ಥರ ಏನೇನೋ ಮಾತಾಡಿ ಹೋಗ್ತಾನಷ್ಟೇ. ಪ್ರಭಾ, ಸ್ವಲ್ಪ ಸುಮ್ಮನೆ ಇರಬಾರ್ದ ನೀನು? ಸಮಯ ಸಂದರ್ಭ ಅಂತ ಏನಿಲ್ವಾ ನಿನಗೆ? ಯಾವಾಗ ನೋಡು ಎಲ್ಲದರಲ್ಲೂ ಕೊಂಕು ತೆಗಿತಾನೆ ಇರ್ತೀಯ. ಬೇಜಾರು ಮಾಡ್ಕೋಬೇಡ. ನನಗೆ ಒಂದು ಮುಖ್ಯವಾದ ಕೆಲಸ ಇದೆ. ಈಗಲೇ ಹೋಗಿ ಅದನ್ನು ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಇಷ್ಟೊತ್ತಿಗೆಲ್ರಿ ಹೊರಟ್ರಿ? ಯಾರೋ ಬಹಳ ಮುಖ್ಯವಾದವ್ರನ್ನ ಮದುವೆಗೆ ಕರೆದು ಬರ್ಬೇಕು ನಾನು. ಅವ್ರನ್ನ ಕರೆದ್ಬಿಟ್ಟು ಬರ್ತೀನಿ. ಇವ್ರು ಯಾರನ್ನ ಕರೆಯಕ್ ಹೋದ್ರು? ಈ ದೇವಿಯವ್ರು ಎಲ್ಲಿ ಹೋದ್ರು? ಇವತ್ತು ಬರ್ಲಿಲ್ವಾ? ನಾನ್ ಮದ್ವೆ ಆಗ್ತಿದ್ದೀನಿ ಅಂತ ಅವ್ರ ಹತ್ರ ಹೇಳ್ಬೇಕಿತ್ತು. ಮೊದ್ಲು ಯಾವತ್ತೂ ಈ ತರ ಆಗ್ತಿರ್ಲಿಲ್ವಲ್ಲ? ಏನಾಗ್ತದೆ? ದುರ್ಗಾ, ದುರ್ಗಾ ನೋಡಿಲಿ, ನಾನು ಇಲ್ಲಿದ್ದೀನಿ. ದುರ್ಗಾ, ದುರ್ಗಾ ಕೈಗೆ ಕಂಕಣ ಕಟ್ಕೊಂಡಿದ್ದಾಳೆ. ಆದ್ರೆ ಅವ್ಳು ಯಾವತ್ತೂ ದೇವರಿಗೆ ಸಂಬಂಧಪಟ್ಟಿದ್ದನ್ನ ಹಾಕೋತಿರ್ಲಿಲ್ವಲ್ಲ? ಒಂದ್ ಚಿಕ್ಕ ದಾರ ಕೂಡ ಕಟ್ಕೋತಾ ಇರ್ಲಿಲ್ಲ. ಅದಕ್ಕೆ ನಾನು ಅವಳಿಗೆ ಕಾಣಿಸ್ತಾ ಇದ್ದೆ. ನನಗೆ ಅವಳ ಹತ್ರ ಹೋಗೋದಕ್ಕಾಗ್ತಾ ಇತ್ತು, ಅವಳನ್ನ ಮುಟ್ಟೋದಕ್ಕಾಗ್ತಾ ಇತ್ತು. ಆದ್ರೆ ಇವತ್ತು ಕಂಕಣ ನನ್ನನ್ನ ದುರ್ಗಾಯಿಂದ ದೂರ ಇರೋ ಹಾಗೆ ಮಾಡ್ತಾ ಇದೆ. ದುರ್ಗಂಗ್ ನಾನು ಕಾಣಿಸ್ಕೊಳ್ತಾ ಇದ್ರೆ ಸಿದ್ಧಾಂತ್ ವಿಷಯ ನಾನು ದುರ್ಗಂಗ್ ಹೇಗೆ ಹೇಳಿ? ಆ ಫ್ರಾಡ್ ಇಂದ ದುರ್ಗನ್ ಹೇಗೆ ಕಾಪಾಡ್ಲಿ? ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ಇಲ್ಲ, ಏನೇ ಆಗ್ಲಿ ನಾನು ದುರ್ಗಂಗೆ ಸಿದ್ಧಾಂತ್ ವಿಷಯ ಹೇಳಲೇಬೇಕು. ಮೇಡಮ್, ನಿದ್ದೆ ಬರ್ತಿಲ್ವಾ? ಪುಟ್ ಮೇಡಮ್, ನಾನಿಲ್ಲ ಅಂತ ನೀನು ಊಟ ತಿಂಡಿನೆಲ್ಲ ಹಾಳು ಮಾಡ್ಕೋಬಾರ್ದು. ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು, ನಿದ್ದೆ ಮಾಡಬೇಕು, ಕೂದಲು ಬಾಚಿಸ್ಕೋಬೇಕು, ಹೋಮ್ವರ್ಕ್ ಮಾಡಬೇಕು. ಸರಿನಾ?
ಹಠ ಮಾಡಬಾರ್ದು ಪುಟ್ ಮೇಡಮ್, ತುಂಟಾಟ ಮಾಡಬಾರ್ದು. ನೀನು ಎಲ್ಲರ ಹತ್ರನೂ ಮಾತಾಡಬೇಕು. ಹಾ, ಅಪ್ಪನ ಹತ್ರನೂ ಮಾತಾಡಬೇಕು ಪುಟ್ ಮೇಡಮ್. ನಾನು ಎಲ್ಲ ಮಾಡ್ತೀನಿ, ಆದರೆ ಅವ್ರ ಜೊತೆ ಮಾತ್ರ ಮಾತಾಡಲ್ಲ. ಯಾಕೆ ಪುಟ್ಟ ಹಾಗೆಲ್ಲ ಹೇಳ್ತಿದ್ಯಾ? ಅಪ್ಪಂಗೆ ನಾನು ಇನ್ಮೇಲೆ ಯಾರನ್ನು ಇಷ್ಟಪಡಲ್ಲ. ನನ್ನ ಇಷ್ಟಪಟ್ಟವರೆಲ್ಲ ನಾನು ಬಿಟ್ಟು ಹೋಗ್ತಿದ್ದಾರೆ. ಅದು ಹಾಗಲ್ಲ ಪುಟ್ಟ. ಈಗ ಮಾತಾಡೋದು ಬೇಡ. ನೀನು ಹಾಡೇಳು, ಆಮೇಲೆ ಕತೆ ಹೇಳು. ನೀನು ಹೋದ್ಮೇಲೆ ನನ್ನ ಜೊತೆ ಯಾರು ಇರಲ್ಲ. ಯಾಕೆ ಹಾಗೆ ಹೇಳ್ತಿದ್ಯಾ ನೀನು? ಮನೇಲಿ ಎಷ್ಟೊಂದು ಜನ ಇದ್ದಾರೆ, ಎಲ್ರು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ. ಹಾಗೆಲ್ಲ ಹೇಳ್ಬಾರ್ದಮ್ಮ.